ಜಗತ್ತು ಒಂದು ವಿಸ್ಮಯಗಳ ಅಕ್ಷಯ ಪಾತ್ರೆ. ಈ ವಿಸ್ಮಯಗಳಲ್ಲಿ ವಿಸ್ಮಯವಾದ ಅಚ್ಚರಿಯ ಆವಿಷ್ಕಾರ ಯಾವ್ದಪ್ಪ ಅಂತಂದ್ರೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಶಾರ್ಟ್ಲಿ ವಿ ಕಾಲ್ ಇಟ್ ಆಸ್ ಎಐ. ಇವತ್ತಿನ ದಿನ ಜಗತ್ತಿನ ಮೂಲೆ ಮೂಲೆಯಲ್ಲಿ ಸದ್ದು ಮಾಡ್ತಾ ಇರೋ ಈ ಎಐ ಅಂದ್ರೆ ಏನು, ಇದು ನಮ್ಗೆ ಯಾಕೆ ಬೇಕು, ಇದರಿಂದ ಆಗುವ ಅನುಕೂಲಗಳೇನು, ಅನಾನುಕೂಲಗಳೇನು, ಎಲ್ಲವನ್ನ ಸುವಿವರವಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಧರ್ಮವಿಲ್ಲದ ವಿಜ್ಞಾನ ಕುಂಟುತನದಿಂದ ಕೂಡಿದ್ದರೆ ವಿಜ್ಞಾನವಿಲ್ಲದ ಧರ್ಮ ಕುರುಡುತನದಿಂದ ಕೂಡಿರುತ್ತದೆ ಎಂಬ ಆಲ್ಬರ್ಟ್ ಐನ್ಸ್ಟೀನ್ ಅವರ ಮಾತಿನಂತೆ ವಿಜ್ಞಾನವಿಲ್ಲದ ಮಾನವನ ಬದುಕು ತುಂಬಾ ಕಠಿಣತೆಯಿಂದ ಕೂಡಿರುತ್ತದೆ. ಆದ್ದರಿಂದ ವಿಜ್ಞಾನ ಮಾನವನ ಬದುಕಿನಲ್ಲಿ ತುಂಬಾ ಅವಶ್ಯಕವಾಗಿರುತ್ತದೆ. ಮಾನವ ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ. ಏಕೆಂದರೆ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿಶಕ್ತಿಯುಳ್ಳ ಜೀವಿ ಯಾರಾದ್ರೂ ಇದ್ರೆ ಅದು ಮಾನವ ಮಾತ್ರ. ಏಕೆಂದರೆ ಮಾನವನಲ್ಲಿ ಕುಶಲತೆ, ತಾರ್ಕಿಕ ಶಕ್ತಿ, ಚಲಿಸುವಿಕೆ, ಮಾತನಾಡುವಿಕೆ ಇವುಗಳೆಲ್ಲಕ್ಕಿಂತಲೂ ಮಿಗಿಲಾಗಿ ಯೋಚನಾ ಶಕ್ತಿ ಇದೆ. ಒಂದು ವೇಳೆ ಇದೇ ಎಲ್ಲ ಗುಣಗಳನ್ನ, ಇದೇ ಎಲ್ಲ ಮಾನವನ ಕೌಶಲ್ಯಗಳನ್ನ ಒಂದು ಯಂತ್ರಕ್ಕೆ ಅಳವಡಿಸಿದ್ದೇ ಆದಲ್ಲಿ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೆನ್ ವಾಟ್ ಈಸ್ ಎಐ ಅಂತಂದ್ರೆ, ಇಟ್ ಈಸ್ ಅ ನ್ಯೂ ಟೆಕ್ನಾಲಜಿ ಆಫ್ ಅ ಸೈನ್ಸ್ ವಿಚ್ ಕ್ಯಾನ್ ಹ್ಯಾವ್ ಅ ಎಬಿಲಿಟಿ ಟು ಡೂ 100 ಆಫ್ ಅ ವರ್ಕ್ಸ್ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ಬೋದು. 10 ಕೆಲಸಗಳನ್ನ ಕೇವಲ ನಿಮಿಷದಲ್ಲಿ ಮಾಡತಕ್ಕಂತಹ ವಿಶೇಷ ಸಾಮರ್ಥ್ಯವನ್ನ ಹೊಂದಿದ ವಿಜ್ಞಾನದ ನವೀನ ಆವಿಷ್ಕಾರವೇ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಕೃತಕ ಬುದ್ಧಿಮತ್ತೆ ಅಂದದ್ದು ಇದೇನು ಸದ್ಯಕ್ಕೆ ಯೋಗವಾಗಿರ್ತಕ್ಕಂಥದ್ದಲ್ಲ. 1956ರಲ್ಲಿ ಜಾನ್ ಮೆಕಾರ್ಥಿ ಅಂತಕ್ಕಂಥವ್ರು ಡಾಟ್ಮೌತ್ ಎಂಬ ಸಮ್ಮೇಳನದಲ್ಲಿ ಈ ಕೃತಕ ಬುದ್ಧಿಮತ್ತೆ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ಆದ್ದರಿಂದ ಅವರನ್ನ ದ ಫಾದರ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ಕರೀತಾರೆ. ಆದ್ರೆ ಇದು ಬಳಕೆಗೆ ಬಂದಿದ್ದು 1970ರಲ್ಲಿ. 1970ರಲ್ಲಿ ಅಮೆರಿಕದ ರಕ್ಷಣಾ ಸೇವೆ ಬೀದಿಗಳ ನಕ್ಷೆಯನ್ನ ತಯಾರಿಸುವಲ್ಲಿ ಈ ಎಐ ನ ಮೊಟ್ಟ ಮೊದಲ ಬಾರಿಗೆ ಬಳಸ್ಕೊಳ್ತದೆ. ಹೀಗೆ ಬೆಳೆಯುತ್ತಾ ಬಂದ ಎಐ ಇವತ್ತು ಜಗತ್ತಿನ ಮಾಸ್ ಹೀರೋ ಆಗಿ ಬದಲಾಗಿ ಬಿಟ್ಟಿದೆ. ಏಕೆಂದರೆ ಇವತ್ತು ಮಾನವನ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಐ ಪರಿಚಿತವಾಗ್ತಾ ಇದೆ. ಹಾಗಾದ್ರೆ ನಾವು ಬಳಸ್ತಕ್ಕಂಥ ಎಐ ನ ವಿಧಗಳಾವು? ಗೂಗಲ್ ನ ಗೂಗಲ್ ಅಸಿಸ್ಟೆಂಟ್, ಅಮೆಜಾನ್ ನ ಅಲೆಕ್ಸಾ, ಐಫೋನ್ ನ ಸಿರಿ, ಚಾಟ್ ಜಿಪಿಟಿ, ಇನ್ನು ಮುಂತಾದ ಎಐಗಳನ್ನ ಮುಂತಾದ ಕ್ಷೇತ್ರಗಳಲ್ಲಿ ಬಳಸ್ತಾ ಇದ್ದೀವಿ. ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಐ ಬಳಸೋದ್ರಿಂದ ರೋಗಿಗಳಿಗೆ ಪರಿಣಾಮಕಾರಿಯಾಗಿ ವೇಗವಾಗಿ ಚಿಕಿತ್ಸೆಯನ್ನು ನೀಡಲು ಸಹಕಾರಿಯಾಗಿದೆ. ವಿದ್ಯಾಭ್ಯಾಸ ಕ್ಷೇತ್ರಗಳಲ್ಲಿ ಎಐ ಬಳಸೋದ್ರಿಂದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಎಜುಕೇಶನ್ ನೀಡಲು ಸಹಕಾರಿಯಾಗಿದೆ. ಇವುಗಳಷ್ಟೇ ಅಲ್ಲದೆ, ನಾವೀಗೇನಾದ್ರೂ ಮೊಬೈಲ್ ನಲ್ಲಿ ಟೈಪ್ ಮಾಡ್ತಿರ್ಬೇಕಾದ್ರೆ ಮುಂದಿನ ಶಬ್ದವನ್ನು ಅಥವಾ ಶಬ್ದದ ಸ್ಪೆಲ್ಲಿಂಗ್ ಅನ್ನು ಪ್ರೆಡಿಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಾವು ಯೂಟ್ಯೂಬ್ ನಲ್ಲಿ ಅಥವಾ ಇನ್ನಿತರ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ತರನಾದ ವಿಡಿಯೋಗಳನ್ನ ವೀಕ್ಷಿಸುತ್ತಿರುತ್ತೇವೋ ಅದೇ ತರನಾದ ವಿಡಿಯೋಗಳನ್ನ ಒದಗಿಸುವುದು ಕೂಡ ಒಂದು ಸಣ್ಣ ಎಐ ನ ವಿಧವಾಗಿದೆ. ಹಾಗಾದ್ರೆ ಈ ಕೃತಕ ಬುದ್ಧಿಮತ್ತೆಯ ಅದ್ಭುತ ಆವಿಷ್ಕಾರಗಳನ್ನ ಒಂದೊಂದಾಗಿ ನೋಡುತ್ತಾ ಹೋಗುವುದಾದರೆ, ಮೊದಲನೆಯದಾಗಿ ಸ್ಕ್ರಿಬಲ್ ಡಿಫ್ಯೂಷನ್ ಅಂತ. ಬಹಳ ಜನಕ್ಕೆ ಈ ಒಳ್ಳೊಳ್ಳೆ ಚಿತ್ರಗಳನ್ನ ಬಿಡಿಸೋರನ್ನ ನೋಡಿ ಒಂದು ರೀತಿ ಅಸೂಯೆ ಆಗುತ್ತೆ. ಹೆಂಗ ಬಿಡಿಸ್ತಾರಲ್ಲ, ಅದು ನಮಗೂ ಈ ತರ ಟ್ಯಾಲೆಂಟ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅವರು ಈ ಸ್ಕ್ರಿಬಲ್ ಡಿಫ್ಯೂಷನ್ ಎಂಬ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮತಿಯ ಮಿತಿಗೆ ತೋಚಿದಂತ ಗೀಚಿದ ಚಿತ್ರಕ್ಕೆ ಒಂದು ಸಾಲು ಬರಹವನ್ನ ಕೊಟ್ಟರೆ ಸಾಕು, ಒಂದು ಅದ್ಭುತವಾದ ಇಮೇಜ್ ಅನ್ನ ಫಾರ್ಮ್ ಮಾಡಿ ಕೊಡುತ್ತೆ. ಹಾಗೆ ಲೆಕ್ಸಿಕಾ ಆರ್ಟ್ ಎಂಬ ಎಐ ನಲ್ಲಿ ನಾವೇನಾದ್ರೂ ಲಾಗಿನ್ ಆದ್ರೆ ನಾವು ಬರೆದಂತ ಸಾಲನ್ನ ಇಮೇಜ್ ಆಗಿ ಫಾರ್ಮ್ ಮಾಡಿ ಕೊಡುತ್ತೆ. ಉದಾಹರಣೆಗೆ, ನಾನೀಗ ಮಂಕಿ ಇಸ್ ಸ್ವಿಮ್ಮಿಂಗ್ ಇನ್ ವಾಟರ್ ಅಂತ ಬರೆದ್ರೆ ಕೋತಿಯೊಂದು ನೀರಿನಲ್ಲಿ ಈಜಾಡುತ್ತಿರುವ ಅದ್ಭುತವಾದ ಇಮೇಜ್ ಅನ್ನ ಫಾರ್ಮ್ ಮಾಡಿ ಕೊಡುತ್ತೆ. ಹಾಗೆ ಕೈಬರ್.ಕಾಮ್ ಎಂಬ ಎಐ ನಲ್ಲಿ ನಾವು ಅದ್ಭುತವಾದ ವಿಡಿಯೋಗಳನ್ನ ಎಡಿಟ್ ಮಾಡಬಹುದಾಗಿದೆ. ಇವುಗಳಷ್ಟೇ ಅಲ್ಲದೆ ಇವತ್ತು ನಾವು ಎಐ ಆಧಾರಿತ ಸ್ವಯಂ ಚಾಲಿತ ಕಾರುಗಳನ್ನ ಬಳಕೆಗೆ ತರ್ತಾ ಇರೋದನ್ನ ನೋಡಿರ್ಬಹುದು. ಉದಾಹರಣೆಗೆ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಾರ್, ಹೌದಲ್ವಾ? ಹಾಗೆ ಇವತ್ತು ಎಐ ಇವುಗಳಷ್ಟೇ ಅಲ್ಲದೆ ಇವತ್ತು ನ್ಯೂಸ್ ಆಂಕರ್ ಸ್ಥಾನಕ್ಕೂ ಕಾಲಿಟ್ಟು ಬಿಟ್ಟಿದೆ. ಉದಾಹರಣೆಗೆ ನಾವು ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ ನೋಡ್ತಕ್ಕಂತ ಮಾಯಾ ಎಂಬ ಎಐ ರೋಬೋಟ್ ಆಂಕರಿಂಗ್ ಮಾಡ್ತಿರೋದು, ಹೌದಲ್ವಾ? ನಾವ್ ಇಷ್ಟೊಂದೆಲ್ಲ ಎಐ ಬಳಸೋದ್ರಿಂದ ಕೆಲವೊಬ್ರು ಹೇಳ್ತಿರ್ತಾರಪ್ಪ, ಇದರಿಂದ ನಿರುದ್ಯೋಗ ಆಗುತ್ತೆ, ಇಟ್ ಕಾಸಸ್ ಟು ಅನ್ಎಂಪ್ಲಾಯ್ಮೆಂಟ್ ಅಂತ. ನಿಜ ಸ್ನೇಹಿತರೆ, ಆದ್ರೆ ಇದನ್ನ ಅತಿಯಾಗಿ ಬಳಸೋದಕ್ಕಿಂತ ಮಿತವಾಗಿ ಬಳಸಿದ್ರೆ ಯಾವುದೇ ರೀತಿ ನಿರುದ್ಯೋಗ ಅನ್ನೋದು ಕಂಡು ಬರಲ್ಲ. ಉದಾಹರಣೆಗೆ, ನಾನೀಗ ಅಗ್ರಿಕಲ್ಚರ್ಲಿ ಎಐ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಯಾವುದಕ್ಕೆ? ನಾನು ಬೆಳೆದಂತ ಬೆಳೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಚೆಕ್ ಮಾಡಿಬಿಟ್ಟು ಆ ಸಮಯದಲ್ಲಿ ಅಲ್ಲಿ ಯಾವ ಕಳೆ ಬರುತ್ತೆ ಅದಕ್ಕೆ ನಾನು ಯಾವ ರೀತಿ ಮುಂಜಾಗೃತ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ಮಾತ್ರ ಎಐನ ಬಳಸಬೇಕೆ ಹೊರತು ಆ ಕಳೆ ಬಂದ ಮೇಲೆ ಆ ಕಳೆನ ಕೀಳೋಕೋ ಅಥವಾ ಕಳೆನಾಶಕ ಸಿಂಪಡಿಸಲಿಕ್ಕೋ ಎಐನ ಬಳಸಿದ್ರೆ ನಿಜಕ್ಕೂ ನಿರುದ್ಯೋಗ ಅನ್ನೋದು ಕಂಡು ಬರುತ್ತೆ.
ಆದ್ದರಿಂದ ಇದನ್ನ ಅತಿಯಾಗಿ ಬಳಸದೆ ಮಿತವಾಗಿ ಬಳಸಬೇಕಾಗಿದೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ಅವರ್ ವರ್ಲ್ಡ್ ಟೋಟಲಿ ಅಡಿಕ್ಟೆಡ್ ಟು ದಿಸ್ AI. ನನಗನ್ಸುತ್ತೆ ನನ್ನ ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಇಂದಿನ ಯುವಕ ಯುವತಿಯರ ಪಾತ್ರ ತುಂಬಾ ಮುಖ್ಯವಾಗಿ ಕಂಡು ಬರುತ್ತೆ. ಆದ್ರೆ ಇಂದಿನ ಯುವಕ ಯುವತಿಯರು ಈ AI ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಸೋಷಿಯಲ್ ಮೀಡಿಯಾ ಆಲ್ಸೋ, ಇದಕ್ಕೆ ಅಡಿಕ್ಟ್ ಆಗಿರೋದೇ 70 to 75% ನನ್ನ ಭಾರತದ ಹಿನ್ನಡೆಗೆ ಕಾರಣವಾಗ್ತಿದೆ ಏನೋ ಅಂತ. ಯಾಕಂದ್ರೆ ನಾವ್ ಅದಕ್ಕೆ ಎಷ್ಟು ಅಡಿಕ್ಟ್ ಆಗ್ತಾ ಇದೀವಿ ಅಂದ್ರೆ ಅದೇನೋ ಹೇಳ್ತಾರಲ್ಲ, ಲೆಟರ್ ಹೋಗಿ ಟ್ವಿಟರ್ ಆಯ್ತು, ಟೆಕ್ಸ್ಟ್ ಬುಕ್ ಹೋಗಿ ಫೇಸ್ಬುಕ್ ಆಯ್ತು ಅಂತ ಅಂತಾರಲ್ಲ, ಹಾಗೆ ತುಂಬಾ ಅಗಾಧವಾಗಿ ಬಳಕೆ ಮಾಡ್ತಾ ಇದೀವಿ. ಆದ್ದರಿಂದ ಇದಕ್ಕೆ ನಾವೇನಾದ್ರೂ ಅಡಿಕ್ಟ್ ಆಗ್ತಾ ಹೋದ್ರೆ ಹೀಗೆ ನಾವು AI ಗುಲಾಮರಾದಂತೆ. ಆಮೇಲೆ AI ಗುಲಾಮಗಿರಿ ಪ್ರಾರಂಭವಾಗುವುದು ಸಮಯವನ್ನ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಇದನ್ನು ನಾವು ಅತಿಯಾಗಿ ಬಳಸದೆ ಮಿತವಾಗಿ ಬಳಸಬೇಕಾಗಿದೆ. ಈ ಬೆಳಕಿನ ಹಿಂದೆ ಕತ್ತಲು ಬಂದೇ ಬರುವಂತೆ AI ಕೆಲವು ಮಾರಕಗಳು ಕೂಡ ಇವೆ. AI causes to unemployment, it is most expensive ಅನ್ನೋದು AI ಮಾರಕಗಳೇ ಅಲ್ಲ. ಬಟ್ ದ ಮೋಸ್ಟ್ ಎಫೆಕ್ಟಿವ್ ಡ್ರಾಬ್ಯಾಕ್ ಆಫ್ ದಿಸ್ AI ಈಸ್ ಇಟ್ ವಿಲ್ ಗೋ ಟು ಡಿಸ್ಟ್ರಾಯ್ ಅವರ್ ವರ್ಲ್ಡ್. ನಿಜ ಸ್ನೇಹಿತರೆ, ಅದಕ್ಕೆ ಜಗದ್ವಿಖ್ಯಾತ ಭೌತ ವಿಜ್ಞಾನಿಯಾದ ಸ್ಟೀಫನ್ ಹಾಕಿಂಗ್ ಅವರೊಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ದ ಫುಲ್ ಡೆವಲಪ್ಮೆಂಟ್ ಆಫ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುಡ್ ಸ್ಪೆಲ್ ದ ಎಂಡ್ ಆಫ್ ಹ್ಯೂಮನ್ ರೇಸ್ ಅಂತ. ಅಂದ್ರೆ ಈ AI ಪ್ರಗತಿಶೀಲವಾದ ಬೆಳವಣಿಗೆ ಒಂದಲ್ಲ ಒಂದು ದಿನ ಮಾನವನ ವಿನಾಶಕ್ಕೆ ಕಾರಣವಾಗಬಹುದು. ನಿಜ ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಅವುಗಳಿಗೆ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ IQ ಲೆವೆಲ್. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ IQ ಲೆವೆಲ್ ಹೊಂದಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಯಂಗ್ ಹೂನ್ ಕಿಮ್ ಅಂತ 2024 ಪ್ರಕಾರ ಅವರ IQ ಲೆವೆಲ್ 276. ಆದ್ರೆ ನಾವು AI ರೋಬೋಟ್ ಗಳಿಗೆ ಪ್ರೊಡ್ಯೂಸ್ ಮಾಡ್ತಿರೋ IQ ಲೆವೆಲ್ ಮೋರ್ ದೆನ್ ಆಫ್ 12,000. ಇದರಿಂದ ಅವುಗಳಿಗೆ ಯಾವುದೇ ರೀತಿ ಕೆಲಸವನ್ನ ಮಾಡಬೇಕಾದ್ರೆ, ಮಾಹಿತಿಗಳನ್ನ ಕಲೆ ಹಾಕಬೇಕಂದ್ರೆ ತೊಂದರೆ ಅನ್ನೋದಾಗೋದಿಲ್ಲ. ಹಾಗೆ ಅವುಗಳಿಗೆ ಯಾವುದೇ ರೀತಿ ಬಯೋಲಾಜಿಕಲ್ ಇಶ್ಯೂಸ್ ಇರಲ್ಲ, ಅಯ್ಯೋ ನನ್ಗೆ ಬೇಸರ ಆಯ್ತಪ್ಪ ಅಂತ ಕೂತ್ಕೊಳ್ಳಕ್ಕೆ. ಉದಾಹರಣೆಗೆ ನಾವು ರಜನಿಕಾಂತ್ ಅವರ ರೋಬೋಟ್ ಎಂಬ ಸಿನಿಮಾದಲ್ಲಿ ನೋಡಿರ್ಬೋದು. ಅಲ್ಲಿ AI ತನ್ನ ಸ್ವಹಿತಾಸಕ್ತಿಗಾಗಿ ಮಾನವ ಕುಲವನ್ನ ನಾಶ ಮಾಡ್ತಿರೋದು ಒಂದು ಕಾಲ್ಪನಿಕವಾಗಿ ಕಂಡರೂ ಸಹಿತ ಒಂದೊಂದು ದಿನ ಅದರ ಸಂಭವನೀಯತೆ ತುಂಬಾನೇ ಇದೆ. ಆದ್ದರಿಂದ ಈ ನಮ್ಮಿಂದಾದ ಈ ಬೃಹತ್ ಬದಲಾವಣೆ ನಮಗೆ ಮುಳವಾಗಿ ಚುಚ್ಚದಂತೆ ಕಾಪಾಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಸ್ನೇಹಿತರೆ. ಆದ್ದರಿಂದ ನಾನು ಮೊದಲೇ ಹೇಳಿದಾಗೆ ಇದನ್ನ ಅತಿಯಾಗಿ ಬಳಸದೆ ಮಿತವಾಗಿ ಬಳಸುವುದರ ಮೂಲಕ AI ಬೆಳವಣಿಗೆ ನಮ್ಮ ಕೈ ತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು. AI ಮಾರಕ ಅಂತ ಹೇಳೋದಂದ್ರೆ ಹೆಂಗಂದ್ರೆ ರೀ, ಈಗ ಒಂದ್ ಲೆವೆಲ್ ನಾವು AI ಯೂಸ್ ಮಾಡ್ತೀವ್ರಿ. ಹೆಂಗ ಮೊಬೈಲ್ ಅಲ್ಲಿ ಆಯ್ತು, ಒಂದ್ ಸಣ್ಣ ಪುಟ್ಟ ಕೆಲಸಗಳಿಗೆ ಆಯ್ತು ಅಂತ ಯೂಸ್ ಮಾಡ್ತೀವ್ರಿ. ಈಗ ನಮಗೇನ್ ಮಾರಕ ಅನಿಸ್ತಾ ಇಲ್ಲ. ಬಟ್ ನಾಳೆ ಒಂದಿನ ನಮ್ಮ ಕೆಲಸಗಳು ಫಾಸ್ಟ್ ಆಗ್ಬೇಕು. ಈಗ ಉದಾಹರಣೆಗೆ ನಾವು ಈಗ ಒಂದು ಪೈಲೆಲ್ಲ ಕ್ಯಾಲ್ಕುಲೇಟರ್ ಇರಲಿಲ್ಲ. ಕ್ಯಾಲ್ಕುಲೇಟರ್ ಇಸ್ ಅ ಪಾರ್ಟ್ ಆಫ್ AI. ಕ್ಯಾಲ್ಕುಲೇಟರ್ ಯಾಕೆ ಯೂಸ್ ಮಾಡ್ತೀವಿ? ಈಗ ನಾವು ಪ್ಲಸ್ ಮೈನಸ್ ಈಸಿಯಾಗಿ ಮಾಡ್ಬೋದಪ್ಪ. ಈಗ ಏನಾದ್ರು ಲಾಗ್ ಕ್ಯಾಲ್ಕುಲೇಷನ್, ರೂಟ್ ಕ್ಯಾಲ್ಕುಲೇಷನ್ ಬಂತಂದ್ರೆ ಸ್ಪೀಡ್ ಆಗಿ ಮಾಡ್ಬೇಕಂದ್ರೆ ಏನ್ ಬೇಕು? ಕ್ಯಾಲ್ಕುಲೇಟರ್ ಬೇಕಲ್ವಾ? ಬೇಕು. ಅದಕ್ಕಾಗಿ ನಾವು AI ಬಳಸೋದು ಇಷ್ಟು ಯೂಸ್ಫುಲ್ ಆಗಿದೆ. ಯಾವುದಕ್ಕೆ? ಕ್ಯಾಲ್ಕುಲೇಟರ್ಗೆ ಮಾತ್ರ. ಇದನ್ನ ಮೀರಿ ಹೋದ್ರೆ ಅಂದ್ರೆ ಇದಕ್ಕಿಂತ ಉನ್ನತ ಸಾಧನಗಳು AI ಸಾಧನಗಳನ್ನ ಬಳಸ್ತಾ ಹೋದ್ರೆ ಮಾರಕವಾಗುತ್ತೆ. ಉದಾಹರಣೆ ನಾನು ಹೇಳ್ದೆ ಅಲ್ಲ, ರೋಬೋಟ್ ಅಂತ ಸಿನಿಮಾದಲ್ಲಿ ಆತ AI ಕೇವಲ ತನ್ನ ಸ್ವಲ್ಪ ಕೆಲಸಗಾಗಿ ಬಳಸ್ಕೊಂಡಿದ್ರೆ ಒಳ್ಳೇದಪ್ಪ. ಆದ್ರೆ ಅವನಂತೆ ಒಂದು ರೋಬೋಟ್ ಅನ್ನ ತಯಾರು ಮಾಡಿ ಆ ರೋಬೋಟ್ ಒಂದು ಭಾವನೆ ಬರುತ್ತೆ, ಒಂದು ಭಾವನೆಗಳು ಬರುತ್ತೆ ಅವುಗಳಿಗೂ ಕೂಡ. ಆ ಭಾವನೆ ಬಂದಾಗ ಅದೇ ಒಂದು ಹೆಚ್ಚಿನ ರೋಬೋಟ್ಗಳನ್ನ ತಯಾರು ಮಾಡುವಂತ ಸಾಮರ್ಥ್ಯ ಕೂಡ ಹೊಂದಿರುತ್ತೆ. ಆವಾಗ ರೋಬೋಟ್ಗಳು ಹೆಚ್ಚುತ್ತಾ ಹೋದರೆ ಮಾನವ ಕುಲ ನಾಶ ಆಗೋದು ಖಂಡಿತ. ಡಿಪೆಂಡ್ ಆಗಬಾರ್ದು, ಅವ್ರನ್ನ ಅಂದ್ರೆ ಅಡಿಕ್ಟ್ ಆಗಬಾರ್ದು ಮಾತ್ರ. ಅದಕ್ಕೆ ಯೂಸ್ ಮಾಡ್ಬೇಕು, ಅಡಿಕ್ಟ್ ಆಗಬಾರ್ದು. ಈಗ ಉದಾಹರಣೆಗೆ ಈಗ ನಾವೆಲ್ಲ ಈಗ ವಾಟ್ಸಪ್ ಅಲ್ಲಿ ಮೇಟಾ ಅಂತ ಬಂದಿದೆ, ಜಿಮಿನಿ ಅಂತ ಬಂದಿದೆ ಮೆಸೇಜ್ ಮಾಡ್ಲಿಕ್ಕೆ. ಅದಕ್ಕೆ ಎಲ್ಲಾನು ಕೇಳ್ತಾ ಕೊಡೋದಲ್ಲ ಸುಮ್ನೆ. ನಾವು ಎಲ್ಲಾನು ಕೇಳ್ತಾ ಕೊಡೋದಾದ್ರೆ ಅದು ಕೇವಲ ನಮಗೆ ಮಾಹಿತಿಯನ್ನ ಕೊಡೋದಷ್ಟೇ ಮಾಡಲ್ಲ. ನಾವು ಯಾವ ರೀತಿ ಕೇಳ್ತಾ ಇರ್ತೀವೋ ಅದರಿಂದ ಮಾಹಿತಿಯನ್ನ ಕೂಡ ತಿಳ್ಕೊಳ್ಳುತ್ತೆ. ಜನ ಯಾವ ರೀತಿ ಕೇಳ್ತಾ ಇದ್ದಾರೆ, ನನ್ನನ್ನ ಏನ್ ರೀತಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಈಗ ಒಂದು ಯಾವ್ದು ಇನ್ಸ್ಟಾಗ್ರಾಮ್ ದಾಗ ಫೇಸ್ಬುಕ್ ದಾಗ ನಾವು ಏನ್ ಸರ್ಚ್ ಮಾಡ್ತಿಲ್ಲ ಅದನ್ನೇ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ AI ವಿಡಿಯೋ. ಅಂದ್ರೆ ನಾವು ಆ ರೀತಿ ವೆಬ್ಸೈಟ್ ಬಿಟ್ಟು ಹೋಗ್ಬಾರ್ದು ಅದನ್ನ. ಈಗ ಇನ್ಸ್ಟಾಗ್ರಾಮ್ ಏನೋ ರೀಲ್ಸ್ ನೋಡ್ತಿದ್ದೀನಪ್ಪ, ರೀಲ್ಸ್ ನಾನು ಯಾವ ರೀತಿ ನೋಡ್ತಿರ್ತೀನೋ ಅದೇ ರೀತಿ ಬರ್ತಾ ಇರುತ್ತೆ. ಅದೇ ರೀತಿ ಬಂದ್ರೆ ನಾವ್ ಏನ್ ಮಾಡ್ತೀವಿ? ಇಲ್ಲಪ್ಪ ನನಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ, ವೆಬ್ಸೈಟ್ ಬಿಟ್ಟು ಹೋಗಲ್ಲ. ವೆಬ್ಸೈಟ್ ಬಿಟ್ಟು ಹೋಗಿಲ್ಲ ಅಂದ್ರೆ ಯಾರಿಗ್ ಲಾಭ? ನಮಗ್ ಲಾಭನಾ? ಕಂಪ್ನಿ ಅವ್ನಿಗೆ ಲಾಭ. ಕಂಪ್ನಿ ಅವನಿಗೆ ಅದ್ರಲ್ಲಿ AI ಇಟ್ಟಿದ್ದಾನೆ, ಅದಕ್ಕೆ ಅವ್ನಿಗೆ ಲಾಭ. ಅದಕ್ಕೆ ಅಡಿಕ್ಟ್ ಆಗ್ತಾ ಹೋದ್ರೆ ನಮಗೇನು ಲಾಭ ಇಲ್ಲ, ನಮಗೆ ಎಲ್ಲ ಆಗೋದು ನಷ್ಟನೇ. ಅಲಸಿತನ ಆಲ್ರೆಡಿ ಬಂದಿದ್ರಿ ಮನುಷ್ಯನಿಗೆ. ಈ ಅಲಸಿತನ ಯಾವ ರೀತಿ ಬಂದಿದೆ ಅನ್ನೋದಾದ್ರ ಪ್ರತಿಯೊಂದು ಕೆಲಸನೂ ಮೊಬೈಲ್ ನಲ್ಲೇ. ಈಗ ಏನೋ ನಮ್ಮ ಸ್ಕೂಲ್ ಲೈಫ್ ಅಥವಾ ಕಾಲೇಜ್ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣಪ್ಪ. ಟೀಚರ್ ಯಾವ್ದಾದ್ರು ಅಸೈನ್ಮೆಂಟ್ ವರ್ಕ್ಸ್, ಕ್ವಶನ್ ವರ್ಕ್ ಕೊಟ್ಟಿರ್ತಾರಪ್ಪ.
1 ಮಾರ್ಕ್ಸ್ ಕ್ವಶನ್ಸ್ ಅಂತ ನಾವು ಬಿಡಿಸ್ಬೇಕಾದ್ರೆ ಪುಸ್ತಕನ ಪೂರ್ತಿ ಎಲ್ಲ ಟರ್ನ್ ಮಾಡಿ ನೋಡ್ಬೇಕಾಗುತ್ತೆ. ಒಂದು ಲೈನ್ ಅಲ್ಲಿ ಕೊಟ್ಟಿರಲ್ಲ ಅದನ್ನೆಲ್ಲ ಸ್ವಲ್ಪ ಓದಿ ಎಲ್ಲ ತಿಳ್ಕೊಂಡು 1 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ಆದ್ರೆ ನಾವು ಏನ್ ಮಾಡ್ತೀವಿ, ಒಂದು PDF ಇದ್ರೆ ಅದನ್ನ ಕಾಪಿ ಮಾಡಿ ಜಸ್ಟ್ ಟೈಪ್ ಮಾಡ್ತಾ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಗೂಗಲ್ ನಲ್ಲಿ ಆ ಉತ್ತರವನ್ನು ಹೈಲೈಟ್ ಮಾಡಿ ಕೊಟ್ಬಿಡುತ್ತೆ. ಅದು ಹೈಲೈಟ್ ಮಾಡಿ ಕೊಟ್ಬಿಟ್ರೆ ಏನಾಯ್ತು, 1 ಸೆಕೆಂಡ್ ಅಲ್ಲಿ ನಮ್ಗೆ ಉತ್ತರ ಬಂತು ನಿಜ, ಆದ್ರೆ ನಾವು ಓದುವ ಹವ್ಯಾಸವನ್ನ ಕಳ್ಕೊಂಡ್ವಲ್ಲ ಇಲ್ಲಿ. ಇದರಿಂದ ಈ ರೀತಿ ನಷ್ಟ ಆಗುತ್ತೆ.